5,000 ಅಂದರೆ ಬೆಂಗಳೂರಲ್ಲಿ 5,000 10,000 ಖರ್ಚು ಮಾಡಿ ಓದೋಕ್ಕಾಗ್ದಿರಾ ಎಷ್ಟು ಜನ ಪಾರ್ಟ್ ಟೈಮ್ ಕೆಲಸ ಮಾಡ್ತಿದ್ದಾರೆ ಗೊತ್ತಾ? ಝೊಮ್ಯಾಟೊ, ಸ್ವಿಗ್ಗಿ, ಡ್ರೈವರ್ ಕೆಲಸ, ಪಾರ್ಟ್ ಟೈಮ್ ಕೆಲಸ ಬೆಳಗ್ಗೆಯಿಂದ ಸಂಜೆ ತನಕ ಅವರು ಝೊಮ್ಯಾಟೊ, ಸ್ವಿಗ್ಗಿಯಲ್ಲಿ ಗಾಡಿ ಓಡಿಸ್ತಿದ್ದಾರೆ ಬೆಂಗಳೂರಲ್ಲಿ ಈ ಟ್ರಾಫಿಕಲ್ಲಿ ಒಳಗಡೆ. ಮಧ್ಯಾಹ್ನ 2-3 ಅವರ್ ಅದು ಪೀಕ್, ಅಂದರೆ ಪೀಕ್ ಇರಲ್ಲ ಅಂತಂದರೆ ಆ ಟೈಮಲ್ಲಿ ಏನು ಡ್ಯೂಟೀಸ್ ಇರಲ್ಲ ಅಂತ ಹೇಳ್ಬಿಟ್ಟು ಮಧ್ಯಾಹ್ನ 2-3 ಅವರ್ ಬಂದು ಓದ್ಕೊತಾ ಇದ್ದಾರೆ. ಆ ಒಂದು ಪರಿಸ್ಥಿತಿಗೆ ತಗೊಂಬಂದಿರೋದು ಸರ್ಕಾರ. ನೀವು ಅರ್ಥ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು, ಹೆಣ್ಮಕ್ಳಿಗೆ ನಿಮ್ಗೆ ಯಾರು 5 ವರ್ಷ 10 ವರ್ಷ ಗಂಡು ಮಕ್ಳು ಥರ 10 ವರ್ಷ ಯಾರನ್ನೂ ಮನೇಲಿ ಬಿಡಲ್ಲ ನಿಮಗೆ. ಮ್ಯಾಕ್ಸಿಮಮ್ ಒಂದು 3 ಇಯರ್ಸ್. ಇಲ್ಲಿ ಬೆಂಗಳೂರಲ್ಲಿ ವಿಜಯನಗರ, RPC ಲೇಔಟ್, ಚಂದ್ರ ಲೇಔಟ್ ಎಲ್ಲ ಸೇರ್ಕೊಂಡ್ರೆ ಕಡಿಮೆ ಅಂದ್ರೆ ಒಂದು 50,000 ಜನ ಸ್ಟೂಡೆಂಟ್ಸ್ ಇಲ್ವಾ? ಇದೀರಾ ಇಲ್ವಾ? ಆನಂದ್ ಅವರೇಜ್ ಇದೀರಾ ಇಲ್ವಾ? 50,000 ಜನ ಒಂದ್ಸತಿ ಫ್ರೀಡಮ್ ಪಾರ್ಕ್ ಬಂದ್ರೆ ರೆಕ್ರೂಟ್ಮೆಂಟ್ ಆಗುತ್ತಾ ಆಗಲ್ವಾ? ನಾನು ಇವಾಗಲೂ ಹೇಳ್ತೀನಿ ಕೇಳಿ, ನೀವೆಲ್ಲರೂ ಹಿಂಗೆ ಕುತ್ಕೊಂಡು ಹೋದ್ರೆ ಇನ್ನು 2 ವರ್ಷ ಯಾವುದೇ ನೋಟಿಫಿಕೇಶನ್ಸ್ ಆಗಲ್ಲ. 2 ವರ್ಷ ನೀವು ಹಿಂಗೆ ಕುತ್ಕೊಂಡಿದ್ರೆ ಜಸ್ಟ್ ಒಂದು ನಿಮ್ಮ ಎನರ್ಜಿ, ಎರಡನೇದು ಪ್ಯಾಕೆಟಲ್ಲಿರೋ ನಿಮ್ಮ ಅಪ್ಪ ಅಮ್ಮ ಏನು ಕಳಿಸ್ತಾರಲ್ಲ ಆ ದುಡ್ಡು, ಮತ್ತೆ ಏನು ನಿಮ್ಮ ಮನೇಲಿ ದುಡ್ಡು ಕಳಿಸಿರೋದು ಅದನ್ನ ಮತ್ತೆ ದುಡಿಬೋದು. ನಿಮ್ಮ ಒಂದು ಟೈಮು, ಆ ಎನರ್ಜಿ ಒಂದ್ಸತಿ ಕಳ್ಕೊತೀರಲ್ಲ, ಅದು ಯಾರ ಕೈಯಲ್ಲೂ ವಾಪಸ್ ತೊಗೊಂಬಂದು ಕೊಡೋಕ್ಕಾಗಲ್ಲ. ಆಗುತ್ತಾ? ಯಾವ ಸರ್ಕಾರದ ಕೈಯಲ್ಲೂ ಆಗಲ್ಲ, ನಿಮ್ಮ ಪೇರೆಂಟ್ಸ್ ಕೈಯಲ್ಲೂ ಆಗಲ್ಲ, ಇವನ್ ನಿಮ್ಮ ಫ್ರೆಂಡ್ಸ್ ಕೈಯಲ್ಲೂ ಆಗಲ್ಲ. ಒಂದ್ಸತಿ ನೀವೆಲ್ಲ ಮನ್ಸು ಮಾಡಿ ಫ್ರೀಡಮ್ ಪಾರ್ಕಲ್ಲಿ ನಾವು ಹೋರಾಟ ಮಾಡಿ ಸುಮಾರು 6 ತಿಂಗಳಾಯಿತು. ಆಗಸ್ಟ್ 11ನೇ ತಾರೀಕು ಹೋರಾಟ ಮಾಡಿದ್ದು. ಹೋರಾಟ ಮಾಡಿದ್ದಾದ್ಮೇಲೆ ಒಂದು ನೋಟಿಫಿಕೇಶನ್ಸ್ ಆಯಿತು. ಆಗಿದೆಯೇ ಇಲ್ವಾ? ಆಗಿದೆಯಾ ಇಲ್ವಾ? ಹೋರಾಟದಿಂದನೇ ಆಗಿದ್ದು. ಹೋರಾಟದಿಂದನೇ ಏಜ್ ರಿಲ್ಯಾಕ್ಸೇಷನ್ ಮಾಡಿಕೊಟ್ಟಿದ್ದು. ಹೋರಾಟ ಮಾಡಿಲ್ಲ ಅಂತಂದರೆ ಯಾವುದು ನೋಟಿಫಿಕೇಶನ್ಸ್ ಆಗ್ತಿರ್ಲಿಲ್ಲ. KE ಅಷ್ಟೆಲ್ಲ ರಿಫಾರ್ಮ್ಸ್ ಆಗ್ತಿರ್ಲಿಲ್ಲ. ಆಗ್ತಿತ್ತಾ? KE ಅಷ್ಟೆಲ್ಲ ರಿಫಾರ್ಮ್ ಆಗಬೇಕಂದ್ರೆ ಈ ಹಿಂದೆ ಇದ್ದಂಥ ಎಕ್ಸಿಕ್ಯೂಟಿವ್ ಡೈರೆಕ್ಟ್ರು ರಮ್ಯಾ ಮೇಡಮ್ ಅವ್ರನ್ನ ಟ್ರಾನ್ಸ್ಫರ್ ಮಾಡಿದ್ದಕ್ಕೆ ಅವ್ರ ಜಾಗಕ್ಕೆ ಪ್ರಸನ್ನ ಕುಮಾರ್ ಸರ್ ಬಂದು ಇಷ್ಟೆಲ್ಲ ರಿಫಾರ್ಮ್ಸ್ ಆಗಿದ್ದು. ಆ ಹಿಂದೆ ಇದ್ದಂಥ ಡೈರೆಕ್ಟ್ರು, ಎಕ್ಸಿಕ್ಯೂಟಿವ್ ಡೈರೆಕ್ಟ್ರು ಟ್ರಾನ್ಸ್ಫರ್ ಮಾಡಿಸೋದಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿದ್ದೀವಿ. ಅವರು ಅಲ್ಪ ಸ್ವಲ್ಪ ಕರಪ್ಷನ್ ಆಗುತ್ತೆ ಅಂತ ಒಂದೇ ಒಂದು ವರ್ಡ್ ಹೇಳಿದ್ದಷ್ಟೇ. ಆ ವರ್ಡ್ ಇಟ್ಕೊಂಡು ಟ್ರಾನ್ಸ್ಫರ್ ಮಾಡೋ ತನಕ ಬಿಟ್ಟಿಲ್ಲ. ಹಂಗಾದ್ಮೇಲೆ ಹೋರಾಟ ಮಾಡಿದ್ಮೇಲೆ ನೋಟಿಫಿಕೇಶನ್ಸ್ ಆಗುತ್ತೆ, ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ ಅಂತಂದ್ಮೇಲೆ ಏಜ್ ರಿಲ್ಯಾಕ್ಸೇಷನ್ ತೊಗೊಂಡೇನು ಮಾಡ್ತೀರಾ? ನೋಟಿಫಿಕೇಶನ್ಸ್ ಮಾಡಿಲ್ಲ ಅಂತಂದರೆ ಮತ್ತೆ 5 ವರ್ಷ ಆದಮೇಲೆ ನೀವು ಬರ್ತೀರಾ, ನನಗೂ 5 ವರ್ಷ, ಇನ್ನೊಂದು 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಡಿ ಅಂತ. ಇವಾಗ ಏನೋ ಏಜ್ ಲಿಮಿಟ್ ಇದೆ, ಕುತ್ಕೊಂಡು ಓದ್ತಾ ಇದ್ದೀರಾ. ಇವಾಗ ನೀವೇನಾದರೂ ಪ್ರೆಷರ್ ಹಾಕಿಲ್ಲ ಅಂತಂದರೆ 2,84,000 ಖಾಲಿ ಹುದ್ದೆಗಳು ಹಂಗೇ ಉಳ್ಕೊಂಡಿರುತ್ತೆ. ಎಲ್ಲ ಹೊರಗುತ್ತಿಗೆ ಆಧಾರದ ಮೇಲೆ ತುಂಬ್ಕೊತಾರೆ. ಎಲ್ಲ ಅವ್ರವ್ರ MLA, ಮಿನಿಸ್ಟರ್ಸು, ಡಿಪಾರ್ಟ್ಮೆಂಟ್ ಇರೋ ಅಧಿಕಾರಿಗಳು, ಸಂಬಂಧಿಕರುಗಳಿಗೆ ಅವರು ಜಾಬ್ ಕುತ್ಕೊಂತಾರೆ. ನೀವು ಇಲ್ಲೇ ಕುತ್ಕೊಂಡು ಬುಕ್ಕನ್ನು 100 ಸತಿ ತಿರುಗಿಸ್ತಾ ಹೋಗಿ. ಅದೇ ಫುಡ್ಡು, ಅದೇ ಎನ್ವಿರಾನ್ಮೆಂಟಲ್ಲು. ಈ 4 ಗೋಡೆ ಏನು ಈ ಒಂದು ಕಂಫರ್ಟ್ ಝೋನ್ ಇದೆಯಲ್ಲ, ಇದರಿಂದ ಆಚೆ ಬಂದು ನೀವು ಪ್ರಶ್ನೆ ಮಾಡಿದ್ರೆ ಸಮಾಜದಲ್ಲಿ ಏನೇನು ಆಗ್ತಾ ಇದೆ, ಏನಿಲ್ಲ ಅಂತ ತಿಳ್ಕೊತೀರಾ. ಇಲ್ಲ ಅಂತಂದರೆ ಅದೇ ಪೊಲಿಟಿ, ಅದೇ ಹಿಸ್ಟ್ರಿ, ಅದೇ ಜಿಯೋಗ್ರಫಿ. ಈ ನಾಲೆಡ್ಜ್ ನೀವು 5 ವರ್ಷ ಅಲ್ಲ 50 ವರ್ಷ ಕೂತ್ಕೊಂಡು ಓದಿದ್ರು ಅದೇ ನಾಲೆಡ್ಜೇ ಸಿಗೋದು. ಅದಕ್ಕಿಂತ ಜಾಸ್ತಿ ಏನಾದರೂ ಸಿಗುತ್ತಾ? ಜಿಯೋಗ್ರಫಿ ಏನಾದರೂ ಚೇಂಜಸ್ ಆಗುತ್ತಾ? ಹಿಸ್ಟ್ರಿ ಏನಾದರೂ ಚೇಂಜಸ್ ಆಗುತ್ತಾ? ಎನ್ವಿರಾನ್ಮೆಂಟಲ್ ಏನಾದರೂ ಚೇಂಜಸ್ ಆಗುತ್ತಾ? ಮೈನರ್ ಏನಾದರೂ ಒಂದು ಸಣ್ಣ ಪುಟ್ಟ ಒಂದು ಆ್ಯಕ್ಟ್ಸ್ ತೊಗೊಂಬರ್ಬೋದು ಅಷ್ಟೇ. ಅದು ಬಿಟ್ಟರೆ ಬೇರೆ ಏನಾದರೂ ಚೇಂಜಸ್ ಆಗಂಗಿದ್ರೆ, ಇಲ್ಲ ಇನ್ನೂ ಓದ್ತಾನೆ ಇರಬೇಕು ಅಂತಂದರೆ ಈಗ ಸಿಲೆಬಸ್ ಮ್ಯಾಕ್ಸಿಮಮ್ 6 ಮಂತ್ ಇಲ್ಲ 1 ವರ್ಷ ಫುಲ್ ಎಫರ್ಟ್ಸ್ ಆಗಿ ಓದ್ತೀನಿ ಅಂತಂದರೆ, ಇಲ್ಲ ನಾನು 2 ಅವರ್ 4 ಅವರ್ ಓದ್ಕೊತೀನಿ, ಇನ್ನು 4 ಅವರ್ ತಿರ್ಗಾಡ್ಕೊಂಡು ಬರ್ತೀನಿ ಅಂತಂದರೆ ನೀವು 10 ವರ್ಷ ಆದರೂ ಆ ಸಿಲೆಬಸ್ ಕಂಪ್ಲೀಟ್ ಆಗಲ್ಲ. ಸೀರಿಯಸ್ ಆಗಿ 6 ಮಂತ್ ಇಲ್ಲ 1 ಇಯರಲ್ಲಿ ಏನು ಓದಿದ್ದೀರಾ, ನೀವು ಓದಿರೋ ನಾಲೆಡ್ಜ್ಗೆ ಸರ್ಕಾರದಲ್ಲಿರುವ ಖಾಲಿ ಹುದ್ದೆಗಳನ್ನೇನಾದರೂ ಭರ್ತಿ ಮಾಡಿಕೊಂಡ್ರೆ ನೀವು ಯಾರು ಇಲ್ಲಿ ಉಳಿಯಲ್ಲ. ವಿತಿನ್ 6 ಮಂತ್ ಇಲ್ಲ 1 ಇಯರಲ್ಲಿ ಗೌರ್ಮೆಂಟ್ ಜಾಬ್ ತೊಗೊತೀರಾ. ಅದೇ ಇಲ್ಲ ಒಂದು 2-3 ವರ್ಷ ಆದಮೇಲೆ ನಿಮಗೆ ಇಂಟ್ರೆಸ್ಟ್ ಕಳೆದೋಗ್ಬಿಡುತ್ತೆ. ಎಷ್ಟು ಸಾಲ ಮಾಡ್ಕೊಂಡಿರ್ತೀರಾ, ಎಷ್ಟು ಪ್ರೆಷರ್ ಇರುತ್ತೆ, ಸೋಷಿಯಲ್ ಪ್ರೆಷರು, ಫ್ಯಾಮಿಲಿ ಪ್ರೆಷರು, ಇದೆಲ್ಲ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವುದೇ ಕಾರಣಕ್ಕೂ ಇದು ಕಡಿಮೆ ಆಗಲ್ಲ. ದಯವಿಟ್ಟು ಎಲ್ಲರಿಗೂ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ, ನಿಮ್ಮ ಫ್ಯೂಚರು ನಿಮಗೋಸ್ಕರ, ನಿಮ್ಮ ತಂದೆ ತಾಯಿಗೋಸ್ಕರ, ಇಲ್ಲ ಈ ಒಂದು ರಾಜ್ಯದ ಭವಿಷ್ಯಕ್ಕೋಸ್ಕರ ಹೋರಾಟ ಮಾಡಿ, ಹೋರಾಟಕ್ಕೆ ಭಾಗವಹಿಸಿ. ಪ್ಲಸ್ ಇನ್ನೊಂದು ಏನಂದರೆ ಪ್ರಶ್ನೆ ಮಾಡೋದು ಕಳ್ಕೊಳ್ಳಿ. ನೀವು ಪ್ರಶ್ನೆ ಮಾಡಿಲ್ಲ ಅಂದರೆ ನಮ್ಮ ಸಮಾಜದಲ್ಲಿ ಏನೂ ಬದಲಾವಣೆ ಆಗಲ್ಲ. ಪ್ರತಿಯೊಂದನ್ನು ಪ್ರಶ್ನೆ ಮಾಡಿದ್ದಕ್ಕೆ ಈ ಒಂದು ಲೈಬ್ರರಿ ಇಲ್ಲಿ ಇಷ್ಟೆಲ್ಲ ಚೇಂಜಸ್ ಆಗಿರೋದು. ಪ್ರಶ್ನೆ ಮಾಡಿರೋದಕ್ಕೆ ನಿಮಗೆಲ್ಲ ಫೆಸಿಲಿಟೀಸ್ ಸಿಕ್ಕಿರೋದು. ಪ್ರಶ್ನೆ ಮಾಡಿಲ್ಲ ಅಂತಂದರೆ ಹೇಳ್ತೀನಿ ಕೇಳ್ಕೊಳ್ಳಿ, ಬಡವ ಆಗೇ ಇರ್ತಾನೆ, ಸಾವುಕಾರ ಆಗ್ತಾ ಇರ್ತಾರೆ ಅಷ್ಟೇ. ಆಗ್ಬೋದಾ? ಇದಕ್ಕಿಂತ ಜಾಸ್ತಿ ಏನು ಹೇಳಲ್ಲ. ಇದ್ರ ಮೇಲೆ ನಿಮ್ಮಿಷ್ಟ. ಹೋರಾಟ ಬಂದರೆ ನಿಮ್ಮ ಭವಿಷ್ಯ ಉದ್ಧಾರ ಆಗುತ್ತೆ. ಹೋರಾಟ ಬರಲಿಲ್ಲ ಅಂತಂದರೆ ಏನು ಮಾಡೋಕ್ಕಾಗಲ್ಲ. ಸರ್ಕಾರ ಇನ್ನೂ 1-2 ವರ್ಷ 3 ವರ್ಷ ಅದೇ ಥರ ಹೋಗ್ತಾ ಇರುತ್ತದೆ. ಬರ್ತೀರಲ್ವಾ?